ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಇವತ್ತು ಒಂದು ಎಳ್ಳು ಬಾಯಿಲ್ ಮಾಡು ಅಂತ ಹೇಳಿ, ಎಳ್ಳು ಜ್ಯೂಸ್ ಮಾಡು ಅಂತ ಹೇಳಿ, ಯಾಕಂದರೆ ಬಿಸಿಲು ಜಾಸ್ತಿ ಇದೆ, ಬೇಸಿಗೆ ಕಾಲ ಅಲ್ವಾ. ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ನಾವೇನಾದರೂ ಜ್ಯೂಸ್ಗಳನ್ನು ಜಾಸ್ತಿ ಕುಡಿತಾ ಇರಬೇಕು, ದೇಹಕ್ಕೆ ನೀರು ಜಾಸ್ತಿ ಬೇಕಾಗ್ತದೆ ಈ ಮೂಮೆಂಟಲ್ಲಿ. ಹಾಗಾಗಿ ಇವತ್ತು ಎಳ್ಳು ಜ್ಯೂಸ್ ಮಾಡುವಂತ. ನಮ್ಮ ಮಂಗಳೂರು ಸೈಡೆಲ್ಲ ಹೋದರೆ ನೀವು ಪ್ರತಿಯೊಂದು ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಜ್ಯೂಸ್ ಇರ್ತದೆ. ಯಾಕಂದರೆ ಎಳ್ಳು ಬಾಯಿಲೆ ಹೇಳ್ತಾರೆ ನಮ್ಮ ಕಡೆ. ಎಳ್ಳು ಜ್ಯೂಸ್ ಪ್ರತಿಯೊಂದು ಅಂಗಡಿಗಳಲ್ಲೂ ಇರ್ತದೆ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ಲ, ಮಂಗಳೂರಲ್ಲಿ ಬಿಸಿಲು ಜಾಸ್ತಿ ಅಲ್ವಾ. ಹಾಗಾಗಿ ಅಲ್ಲಿ ಬಿಸಿಲಿಗೆ ಸರಿಯಾಗಿ ಜ್ಯೂಸ್ಗಳೆಲ್ಲ ಇರ್ತವೆ. ಹಾಗೆ ಅದು ಇವತ್ತು ಎಳ್ಳು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ ಇವತ್ತು ಎಳ್ಳು ಜ್ಯೂಸ್ ಮಾಡುವ. ತಂಪು ಪಾನೀಯ. ಇಲ್ಲಿ ನಾನು 1 ಕಪ್ಪಷ್ಟು ಎಳ್ಳನ್ನು ತಕ್ಕೊಂಡಿದ್ದೇನೆ ನೋಡಿ. ಇದು ಸಣ್ಣ ಕಪ್ಪಲ್ಲಿ 1 ಕಪ್. ನಿಮಗೆ ಜನ ಜಾಸ್ತಿ ಇದ್ದರೆ ಜಾಸ್ತಿ ತಗೊಳ್ಬೋದು. ನಾನು ಇಷ್ಟು 1 ಬೌಲಷ್ಟು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಬೆಲ್ಲವನ್ನು ತಗೊಂಡಿದ್ದೇನೆ. ಚಿಕ್ಕ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೇನೆ. ಬೆಲ್ಲ ನಿಮ್ಮ ಒಂದು ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದವರು ಕಡಿಮೆ ಸಹ ಹಾಕ್ಬೋದು. ಇದಕ್ಕೆ ಸಕ್ಕರೆ ಹಾಕಿದ್ದು ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಬೆಲ್ಲನೇ ಹಾಕಬೇಕು. ಎಳ್ಳು ಜ್ಯೂಸಿಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಳ್ಳು ಜ್ಯೂಸಿಗೆ ಬೆಲ್ಲನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ನಾವು ಇದು ಮಾಡೋದು ಹೇಗೆ ನೋಡೋಣ. ಇದನ್ನು ನಾನು ಇವಾಗ ಹುರಿದು ಬಿಟ್ಟು ಮಾಡ್ತೇನೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ನೆನೆ ಹಾಕಿಬಿಟ್ಟು 1 ಅವರ್ ಹೀಗೆ ನೆನೆಸ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ತಾರೆ. ಬಟ್ ನಾನಿವಾಗ ಇದನ್ನು ಹುರಿದು ಬಿಟ್ಟು ಮಾಡ್ತೇನೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದನ್ನು ಹಾಕಿ ಈಗ ಹುರ್ಕೊಳ್ಳುವ. ನಾವು ಎಳ್ಳನ್ನು ಹುರಿದ್ರೆ ಎಳ್ಳು ಜ್ಯೂಸ್ ಉಂಟಲ್ಲ, ಅದರದ್ದು ಪರಿಮಳ ಉಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹುರ್ಕೋಬೇಕು ನಾವು. ಇದನ್ನು ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಘಮ ಘಮ ಅನ್ನುತ್ತೆ. ಎಳ್ಳು ಬಾಯಿಲು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಇವಾಗ ಎಳ್ಳು ಜ್ಯೂಸು, ಹೆಸರು ಜ್ಯೂಸು, ಹಾಗೆ ಉದ್ದಿನಕಾಯಿದು ಜ್ಯೂಸ್ ಎಲ್ಲ ಮಾಡ್ತಾರೆ. ಅದು ಏನೋ ಒಂಥರ ಖುಷಿ, ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ನಾವು ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳುವ. ಇದು ಉರಿಯುವಾಗಲೇ ಗೊತ್ತಾಗ್ತದೆ, ಅದರ ಫ್ಲೇವರ್ ಉಂಟಲ್ಲ ಬರ್ತಾ ಇರುತ್ತೆ. ಎಳ್ಳಿದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆವಾಗಲೇ ಗೊತ್ತಾಗ್ತದೆ ಹುರಿದು ಸಾಕು ಅಂತ ಹೇಳಿ. ಈಗ ನಾವು ಇದನ್ನು ತೆಗೆಯುವ. ಸಾಕಿಷ್ಟು ಹುರ್ಕೊಂಡ್ರೆ ಆಫ್ ಮಾಡಿಕೊಳ್ಳುವ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಾನು. ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳುವ. ಇದನ್ನು ನಾವೀಗ ಮಿಕ್ಸಿ ಜಾರ್ ಇದರಲ್ಲಿ ಹಾಕ್ಕೊಳ್ಳುವ. ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ತಣ್ಣಗಾಗಿದೆ, ಜಾರಿಗೆ ಹಾಕ್ಕೊಳ್ತೇನೆ. ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳುವ ನಾವೀಗ. ನಾನಿಲ್ಲಿ 1 ಅರ್ಧ ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಳ್ತೇನೆ. ಆಮೇಲೆ ನೀರು ಸೇರಿಸ್ಕೊಳ್ಳುವ ನಾವು. ನೋಡಿ ಎಷ್ಟಾಗಿದೆ ಅಲ್ಲ. ನಾನು ಇದಕ್ಕೆ ಇವಾಗ ಬೆಲ್ಲವನ್ನು ಸೇರಿಸ್ಕೊಳ್ತೇನೆ. ಈ ಮೂಮೆಂಟಲ್ಲಿ ನಾನು ಇದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲವನ್ನು ಹಾಕ್ಕೊಳ್ತೇನೆ. ನಿಮಗೆ ಎಷ್ಟು ಬೇಕಾದರೆ ಇಷ್ಟು ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ನಾನೀಗ ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ತೇನೆ. ಹಾಕಿ ಇನ್ನೊಂದು ಸತಿ ನೀಟಾಗಿ ರುಬ್ಕೊಳ್ಳುವ. ಇವಾಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಮತ್ತು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳುವ. ನೀವಿಲ್ಲಿ ಐಸ್ ವಾಟರ್ ಆದರೂ ಹಾಕ್ಬೋದು. ನಾನಿಲ್ಲಿ ಮಡಿಕೆ ನೀರು ಹಾಕ್ತೇನೆ. ಮಡಿಕೆ ನೀರು ಐಸ್ ವಾಟರ್ಗಿಂತ ಕೋಲ್ಡ್ ಆಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಇದರಲ್ಲಿ ಹಾಕ್ತೇನೆ. ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳುವ. ನಾನು ಇದಕ್ಕೆ ಒಂದೇ ಒಂದು ಕಾಳು ಉಪ್ಪು ಹಾಕ್ತೇನೆ. ಚೆನ್ನಾಗಿರ್ತದೆ ಉಪ್ಪು ಹಾಕಿದರೆ. ಅಂದರೆ ಉಪ್ಪು ಹಾಕಿದರೆ ಜಾಸ್ತಿ ಹಾಕಬಾರ್ದು. ಇವಾಗ ನಮ್ಮ ಎಳ್ಳು ಬಾಯಿಲ್ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಬೇಸಿಗೆಗೆ ತಂಪಾದ ಪಾನೀಯ ರೆಡಿ.
ಇದನ್ನೇ ಈಗ ಎಲ್ಲರಿಗೆ ಸರ್ವ್ ಮಾಡುವ, ಗ್ಲಾಸಲ್ಲಿ ಹಾಕಿ. ಹೇಗಿದೆ ಕೇಳುವ. ಈಗ ಇದಕ್ಕೆ ಹಾಕುವ ಗ್ಲಾಸಿಗೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗೆಲ್ಲ ಇದನ್ನು ಮಾಡಿಕೊಡ್ಬೋದು, ತಂಪು ಪಾನೀಯ. ನೋಡಿ, ನಮ್ಮ ಎಳ್ಳು ಜ್ಯೂಸ್ ರೆಡಿಯಾಗಿದೆ. ಈಗ ನೋಡಿದ್ರಾ ಎಳ್ಳು ಬಾಯಿರು ಮಾಡೋದು ಹೇಗೆ ಅಂತ. ಇವಾಗ ಎಲ್ಲರಿಗೆ ಕೊಡುವ, ಅವರದ್ದೆಲ್ಲ ಕಮೆಂಟ್ ಹೇಗಿರ್ತದೆ ನೋಡುವ. ಚೆನ್ನಾಗಿದೆ ಅಂತಾರ ಇಲ್ಲ ಅಂತ ಹೇಳಿ ನೋಡುವ. ಬನ್ನಿ, ಹಾಂ ತಗೊಳ್ಳಿ, ಕುಡಿದ್ಬಿಟ್ಟು ಹೇಗಿದೆ ಅಂತೇಳಿ. ಹಾಂ ಸೂಪರ್. ಸೂಪರಾ? ದಿನ ಹಿಂಗೆ ಮಾಡಿಕೊಡು, ಸೂಪರ್. ಓಕೆ, ಎಳ್ಳು ಬಾಯಿರು ನೋಡಿದ್ರಲ್ಲ, ಎಳ್ಳು ಜ್ಯೂಸ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.